ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಕಾಂಗ್ರೆಸ್ನಲ್ಲಿ ಈಗ ಫಾರಿನ್ ಟೂರ್ನ ಸಂಚಲನ ಜೋರಾಗ್ತಾ ಇದೆ. ರಾಜ್ಯದಲ್ಲಿ ಈಗ ಪ್ರವಾಸದ ಸಂಚಲನ ಉಂಟಾಗಿರೋದು. ಪ್ರವಾಸ ಮಾಡಿರುವ ಉದ್ದೇಶ ಏನು? ಕುರ್ಚಿ ಕದನದ ಮುಂದುವರೆದ ಭಾಗನ ಹಾಗಾದ್ರೆ ಫಾರಿನ್ ಟೂರ್ ಇದು? ಯಾವ ಉದ್ದೇಶಕ್ಕಾಗಿ ಫಾರಿನ್ ಟೂರ್ ಮಾಡ್ತಾ ಇದ್ದಾರೆ? ಅದು ತಂಡೋಪತಂಡವಾಗಿ ಹೋಗ್ತಾ ಇರೋದಾದ್ರೂ ಯಾಕೆ? ಯಾವುದೋ ನೆಪ ಹೇಳಿ ಫಾರಿನ್ ಟೂರ್ನಲ್ಲಿ ರಾಜ್ಯ ರಾಜಕಾರಣ ನಿರ್ಧಾರ ಮಾಡೋದಕ್ಕೆ ಹೊರಟ್ರ ಹಾಗಾದ್ರೆ? ಈ ರೀತಿಯ ಪ್ರಶ್ನೆಗಳು ಸಹಜವಾಗಿ ಕಾಡ್ತಾ ಇದೆ. ಇದರ ಜೊತೆಗೆ ಒಟ್ಟೊಟ್ಟಿಗೆ 11 ಶಾಸಕರು ಹೋಗಿದ್ ಯಾಕೆ ಅನ್ನುವಂತ ಪ್ರಶ್ನೆ. ಇದೇ ಫೋಕಸ್ನ ಸ್ಪೆಷಲ್ ಸ್ಟೋರಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಕುರ್ಚಿ ಕದನದ ಸುದ್ದಿ ದೇಶಾದ್ಯಂತ ಚರ್ಚೆ ಆಗ್ತಾ ಇರುವಂತ ಹೊತ್ತಲ್ಲೇ ರಾಜ್ಯದಲ್ಲಿರುವಂತ ಸಿದ್ದರಾಮಯ್ಯ ಬಣದವರು ಒಟ್ಟೊಟ್ಟಿಗೆ 11 ಶಾಸಕರು ಟ್ರಿಪ್ ಹೋಗಿದ್ದಾರೆ. ತಂಡಗಳಾಗಿ, ಇವತ್ತು ಒಂದು ಟೀಮು, ನಾಳೆ ಒಂದು ಟೀಮು, ಆ ರೀತಿಯಾಗಿ 11 ಜನ ಟ್ರಿಪ್ ಹೋಗಿರೋದು. ಇಲ್ಲಿ ಯಾಕೆ ಟ್ರಿಪ್ ಹೋಗಿರುವ ರಹಸ್ಯ ಆದ್ರೇನು? ಕುರ್ಚಿ ಕದನದ ಮುಂದುವರೆದ ಭಾಗನ ಹಾಗಾದ್ರೆ ಫಾರಿನ್ ಟೂರು. ಈ ಫಾರಿನ್ ಟೂರ್ಗೆ ಸ್ಪಾನ್ಸರ್ ಯಾರು? 11 ಶಾಸಕರನ್ನ ಕಳಿಸಿದ್ಯಾರು? ಫಾರಿನ್ ಟೂರ್ ಹಿಂದಿನ ರಾಜಕಾರಣ ಏನು? ಹಾಗಾದ್ರೆ ಯಾವ ಲೆಕ್ಕಾಚಾರ ಇಟ್ಕೊಂಡು ಫಾರಿನ್ ಟೂರ್ಗೆ ಹೋದ್ರು? ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಹೋಗಿ ಏನ್ ಮಾಡೋದಕ್ಕೆ ಹೋದ್ರು? ಬಜೆಟ್ಗೂ ಮುನ್ನ ಈ ಟೂರ್ ಬೇಕಾಗಿತ್ತಾ? ಅದು ಹೈಕಮಾಂಡ್ ನಾಯಕರನ್ನ ಎದುರು ಹಾಕೊಂಡು ಹೋಗಿದ್ದು, ಕೆಪಿಸಿಸಿ ಅಧ್ಯಕ್ಷರನ್ನ ಎದುರು ಹಾಕೊಂಡು ಹೋಗಿದ್ ಯಾಕೆ? ಈ ಸಂದರ್ಭದಲ್ಲೇ ಟೂರ್ ಬೇಕಾಗಿತ್ತಾ? ಬಜೆಟ್ ಮಂಡಿಸಬೇಕು, ಮೊದಲ ಬಜೆಟ್ ಈ ವರ್ಷದ. ಫಾರಿನ್ ಟೂರ್ ಹಿಂದಿರುವಂತ ನಾಯಕ ಯಾರು? ಹಾಗಾದ್ರೆ ಯಾರ ಬೆಂಬಲ, ಯಾರು ಸಾಥ್ ಕೊಡ್ತಾ ಇದ್ದಾರೆ? ಇದಕ್ಕೆ ಡೈರೆಕ್ಟರ್ ಯಾರು? ಇದಕ್ಕೆ ಪ್ರೊಡ್ಯೂಸರ್ ಯಾರು? ಇದಕ್ಕೆ ಸ್ಕ್ರಿಪ್ಟ್ ರೈಟರ್ ಯಾರು? ಇದ್ರ ಜೊತೆಗೆ ಕ್ಯಾಮ್ರಾಮನ್ ಯಾರು? ಇದರ ಜೊತೆಗೆ ಕೊರಿಯೋಗ್ರಫರ್ ಯಾರು ಮಾಡ್ತಾ ಇದ್ದಾರೆ? ಈ ರೀತಿಯ ಪ್ರಶ್ನೆಗಳು ಶುರುವಾಗಿರೋದೀಗ. ಇಂಥ ಸಂದರ್ಭದಲ್ಲೇ ಕೂಡ ಕುರ್ಚಿ ಕಿತ್ತಾಟ ಬೇರೆಯದೇ ಹಂತವನ್ನ ಪಡ್ಕೊಳ್ತಾ ಇರುವಂತ ಸಂದರ್ಭ ರಾಜ್ಯದಲ್ಲಿ. ಈಗ ನೋಡಿದ್ರೆ ತಂಡೋಪತಂಡಗಳಾಗಿ ಈಗ ಫಾರಿನ್ ಟೂರ್ಗೆ ಹೋಗಿದ್ದಾರೆ. ಎಲ್ಲೋ ಈ ವಿಚಾರ ಕೂಡ ಹೈಕಮಾಂಡ್ ಗಮನಕ್ಕೆ ಬಂದ್ರು ಕೂಡ, ಹೈಕಮಾಂಡ್ ಎಚ್ಚರಿಕೆಯನ್ನ ಕೊಟ್ಟಿದ್ರು ಕೂಡ, ಡೋಂಟ್ ಕೇರ್ ಅಂತ ಹೇಳಿ ನಾವು ಮಾಡೋದೇ ಹೀಗೆ, ನಮ್ಮನ್ನು ಕೇಳೋರು ಯಾರು ಇಲ್ಲ, ನಾವು ಹೋಗ್ತಾ ಇರೋದು ಫ್ಯಾಮಿಲಿ ಟ್ರಿಪ್ಪು, ಅದಕ್ಕೆ ನಾವು ಕಾಂಗ್ರೆಸ್ನ ಅನುಮತಿ ಪಡ್ಕೊಂಡು ಹೋಗ್ಬೇಕಾ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾತನಾಡಿದವರು ಕೂಡ ಇರಬಹುದು. ಇದರ ಜೊತೆಗೆ ಹಿಂದೇಟನ್ನ ಹಾಕಿರೋರು ಕೂಡ ಇದ್ದಾರೆ. ಹೈಕಮಾಂಡ್ಗೆ ಕಂಗೆನ್ನೆಗೆ ನಾವ್ಯಾಕಪ್ಪ ಗುರಿ ಆಗ್ಬೇಕು, ಹೋಗೋದೇ ಬೇಡ ಅಂತಾನು ಕೂಡ ಇದ್ದಾರೆ. ಆದ್ರೂ ಧೈರ್ಯ ಮಾಡಿ ಬೆಂಬಲ ಪಡ್ಕೊಂಡು ತಂಡೋಪತಂಡವಾಗಿ ಫಾರಿನ್ ಟ್ರಿಪ್ ಹೋಗಿದ್ದಾರಲ್ಲ, ಇದರ ಹಿಂದಿರುವ ಕಥಾನಾಯಕ ಯಾರು? ಇದಕ್ಕೆ ಪ್ರೊಡ್ಯೂಸ್ ಮಾಡ್ತಾ ಇರೋರು ಯಾರು ಅನ್ನುವಂಥ ಪ್ರಶ್ನೆಗೆ ಕಾಡ್ತಾ ಇರೋದೀಗ. ಫಾರಿನ್ ಟೂರ್ ಅಂದ್ರೆ ಹಲಗೋಗಿ ರಾಜ್ಯ ರಾಜಕಾರಣದ ಚಿತ್ರಣವನ್ನ ಬದಲಾಯಿಸ್ತಾರೆ. ಹಾಗಾದ್ರೆ ರಾಜ್ಯದಲ್ಲಿ ಬೇರೆಯದೇ ಲೆಕ್ಕಾಚಾರದ ಬೇರೆಯದೇ ಬದಲಾವಣೆ ಆಗಿದ್ದೇ ಆದಲ್ಲಿ ಫಾರಿನ್ ನಲ್ಲಿ ಕೂತ್ಕೊಂಡೇ ಸರ್ಕಾರವನ್ನ ಕೆಡವೋದಕ್ಕೆ ಪ್ಲಾನ್ ಮಾಡ್ತಾರೆ. ಹಾಗಾದ್ರೆ ಏನ್ ಬೇಕಾದ್ರೂ ಕೂಡ ಆಗಬಹುದು. ಬಜೆಟ್ ದಿನ, ಬಜೆಟ್ನ ಹಿಂದಿನ ದಿನ, ಬಜೆಟ್ನ ಮುಂದಿನ ದಿನ, ಬಜೆಟ್ನ ಆಗು ಹೋಗುಗಳು, ಅಕ್ಕಪಕ್ಕ ಯಾವ ಬದಲಾವಣೆಗಳು ಬೇಕಾದ್ರೂ ಆಗಬಹುದು ಕಾಂಗ್ರೆಸ್ನಲ್ಲಿ. ಇವಾಗ ಏನಾಗುತ್ತೆ ಕಾದು ನೋಡೋಣ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.